ಹಲೋ ಫ್ರೆಂಡ್ಸ್, ದೀಪಾವಳಿ ಮುಗೀತು. ಎಲ್ಲರೂ ಸೆಲೆಬ್ರೇಷನ್ ಮಾಡಿರ್ತೀರಿ ಮನೆಯಲ್ಲೇ ಜೋರ್ದಾರ್. ಎಲ್ಲರೂ ಹೋಳ್ಗೆ, ಸ್ವೀಟ್ಸು, ಪೇಡೆ, ಆಮೇಲೆ ಜಿಲೇಬಿ ಎಲ್ಲ ತಿಂದಿರ್ತೀರಿ. ಆಲ್ಮೋಸ್ಟ್ ಎಲ್ಲರಿಗೂ 2-3 ಕೆ ಜಿ ಅಂತೂ ಹೆಚ್ಚಾಗೇ ಇರ್ತೈತಿ. ಲಾಸ್ಟ್ ವೀಡಿಯೋದಲ್ಲಿ ನಾನು ಜಿಮ್ನಾಗ ಮಾಡಿದ್ದೆ. ಏನಂದರೆ ಜಿಮ್ಮಿಗೆ ಜಾಯಿನ್ ಆಗೋದು ಒಂದು 2 ಕಾರಣ. ಒಬ್ಬರು ವೆಯ್ಟ್ ಕಡಿಮೆ ಮಾಡ್ಲಿಕ್ಕೆ ಅಂಥೇಳಿ, ಇನ್ನೊಂದು ಏನದು ಬಾಡಿ ಬಿಲ್ಡ್ ಮಾಡ್ಬೇಕಂತೇಳಿ ಇರುತ್ತೆ. ಅದರಲ್ಲಿ ನಾನೊಂದು ಏನು ಹೇಳಿದ್ದೆ ಅಂದರೆ ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು ಅಂಥೇಳಿ. ಸೊ ಇಂಪಾರ್ಟೆಂಟ್ ಏನಂದರೆ ಏನೇನು ತಿನ್ನಬಾರ್ದು ಅನ್ನೋದು ಭಾಳ ಇಂಪಾರ್ಟೆಂಟ್ ಅಂತೇಳಿ ಹೇಳಿದ್ದೆ ನಾನು. ಓಕೆ, ಅದು ಇವತ್ತು ಏನು ತಿನ್ನಬಾರ್ದು ಅನ್ನೋದು ಅಂಥೇಳಿ ಏನದು ಒಂದಿಷ್ಟು ಗೆಳೆಯರು ನನಗೇನು ಫೋನ್ ಮಾಡಿ ಕೇಳಿದರು. ಅದನ್ನೇ ಹೇಳಿಲ್ಲ ನೀನು, ಬರೀ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂಥೇಳಿ ಅಷ್ಟೇ ಹೇಳಿ ಮುಗಿಸಿದ್ದಂತೆ. ಸೊ ಇವತ್ತು ಏನು ತಿನ್ನಬಾರ್ದು ಅನ್ನೋದು ಒಂದು ವಿಷಯದಿಂದ ಅದನ್ನು ಸ್ಟಾರ್ಟ್ ಮಾಡೋಣಂತ. ಅಫ್ಕೋರ್ಸ್ ನಾವು ಈ ಜೀವನದಾಗ ಹುಟ್ಟಿವಿ ಅಂದಾಗ ಎಲ್ಲ ತಿನ್ನಬೇಕು, ಎಲ್ಲ ಟೇಸ್ಟ್ ಮಾಡಬೇಕು. ಬಟ್ ಅದು ಹೆಂಗಿದೆ ಅಂದರೆ ಒಂದು ಲಿಮಿಟ್ ಅನ್ನೋದು ಏನಿರುತ್ತಲ್ಲ, ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಯಾಕಂದರೆ ಆ ಲಿಮಿಟ್ ಕ್ರಾಸ್ ಆಯಿತು ಅಂತಂದರೆ ಎಲ್ಲನೂ ಅದು ಪಾಯ್ಸನ್ ಇದ್ದಂಗೆ. ಯಾಕಂದರೆ ನೀರನ್ನು ಹೆಚ್ಚಿಗೆ ಕುಡಿದ್ರೆ ಅಂದರೆ ಅದು ವಿಷ ಆಗ್ತೈತೆ, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ಆಗಂಗಿಲ್ಲ. ಸೊ ಅದ್ರ ಲಿಮಿಟ್ ಅನ್ನೋದೇನಿರುತ್ತೆ, ಆ ಲಿಮಿಟ್ನಲ್ಲಿ ಇತ್ತಂತಂದರೆ ಎಲ್ಲನೂ ಚಲೋ. ಲಿಮಿಟ್ ಕ್ರಾಸ್ ಆಯಿತು ಅಂತಂದ್ರೆ ಅದೇನಂದ್ರೆ ಡಿಪಾಸಿಟ್ ಆಗಿ ಒಬೆಸಿಟಿ, ಫ್ಯಾಟು ಎಲ್ಲ ಸ್ಟಾರ್ಟ್ ಆಗ್ತೈತಿ. ಸೊ ಇವತ್ತು ನಾನು ಏನು ತಿನ್ನೋಕ್ಕಿಂತಲೂ ಏನು ತಿನ್ನಬಾರ್ದು ಅಪ್ಪ ಹೌದು ಅನ್ನೋದು ಎಲ್ಲರಿಗೂ ಒಂದು ಲೆಟ್ ಸ್ಟಾರ್ಟ್ ವಿತ್ ಒನ್ ಸಿಂಗಲ್ ಥಿಂಗ್. ಏನಂದರೆ ಸ್ವೀಟ್ ಅಂತ ಹೇಳಿ ಏನಿರುತ್ತಲ್ಲ, ಅದನ್ನು ನೋಡೋಣಂತ. ನೀವು ಏನು ನಾರ್ಮಲ್ ಡೈಟ್ ಬಿಟ್ಟು ಅಂತ ನಾನು ಏನು ಇವೆಲ್ಲ ಅದು ತಿನ್ನಬೇಡ್ರಿ ಇದು ತಿನ್ನಬೇಡ್ರಿ ಅನ್ನೋಕ್ಕಿಂತಲೂ ಇವಾಗ ಇದು ಏನು ತಿನ್ನಬಾರ್ದು ಅಂದರೆ ಸ್ವೀಟ್ಗಿಂತಲೂ ಏನಂದರೆ ಡೈರೆಕ್ಟ್ ನಿಮ್ಮ ನಾಲಿಗೆಗೆ ಟಂಗಿಗೆ ಏನದೆ ಸ್ವೀಟ್ ಹತ್ತದಲ್ಲ, ಆ ವಸ್ತುಗಳು ಎಲ್ಲ ಬಿಟ್ಬಿಡ್ರಿ. ಇವತ್ತಿಂದ 1 ತಿಂಗಳವರೆಗೆ ಬಿಟ್ಟು ನೋಡೋಣಂತೆ ಏನು ಹೆಂಗೆ ಅದ್ರದ್ದು ಇಫೆಕ್ಟ್ ಆಗತ್ತೆ ಅಂತ. ಸೊ ಡೈರೆಕ್ಟ್ ಸ್ವೀಟ್ ಅಂತೂ ದಿನ ಯಾರೂ ತಿನ್ನಂಗಿಲ್ಲ. ಆದರೆ ನಮ್ಮ ಈ ಭಾರತ ದೇಶದ ನ್ಯೂಟ್ರಿಷಿಯಸ್ ಫುಡ್ ಅಂದರೆ ಚಹಾ, ಕಾಫಿ. ಚಹಾ ಅಂತೂ ಭಾಳ ಇರ್ತದೆ. ಅದು ಎಲ್ಲರ ಒಟ್ಟು ಯಾರು ಗೆಳದೇ ಬಾರಲಿ ಚಹಾ ಕುಡಿಯೋಣ ಬಾ. ಆಮೇಲೆ ಎಲ್ಲರ ಒಂದು ಅರ್ಧ ತಾಸು ಮೇಲೆ ಕೂತ್ಕೊಂಡು ಇನ್ನೊಂದೆರಡು ಚಹಾ ಕೊಡು, ಅರ್ಧ ಕುಡಿಯೋಣ ಅಂತ ಹಿಂಗೆ ಇರ್ತದೆ. ಅದು ಏನಂದ್ರೆ ದಿನ ಒಂದು 7-8 ಚಹಾ ಆಗಿಬಿಡ್ತಾವೆ ರೀ. ಎಲ್ಲಿ ಹೋಗ್ತೀವಿ ಅಲ್ಲಿ ಹೋದಲ್ಲಿ ಏನಂದ್ರೆ ಚಹಾ ಕುಡಿದೇ ಆಗ್ತೈತಿ. ಸೊ ಕೆಲವೊಬ್ರು ಹೇಳ್ತಾರೆ, ಇಲ್ಲರಿ ನಾ ಚಹಾನೇ ಕುಡಿಯೋದಿಲ್ಲ, ಶುಗರ್ಲೆಸ್ ಕುಡಿತೀವಿ, ಅದೊಂದು ಎಂಟಿಟಿ ಬೇರೆ. ಈ ಚಹಾ ಕುಡಿಯೋರು ಏನದಲ್ಲ, ಇವತ್ತಿನಿಂದ 1 ತಿಂಗಳವರೆಗೆ ಚಹಾ ಕುಡಿದು ಬಿಟ್ಬಿಡ್ರಿ. ಚಹಾ ಕುಡಿದು ಆಮೇಲೆ ಏನದ ನಿಮ್ಮ ಇದಕ್ಕೇನದೆ ಬಾಯಿಗೆ ಟಂಗಿಗೆ ಏನದಲ್ಲ ಡೈರೆಕ್ಟ್ ಸ್ವೀಟ್, ಏನು ಪೇಡೆ ಅಂತಿರೋ, ಜಾಮೂನ್ ಅಂತಿರೋ, ಸ್ವೀಟ್ ಅಂತಿರೋ, ಹೋಳಿಗೆ ಅಂತಿರೋ, ಅವು ಏನದ ಎಲ್ಲ ಬಿಟ್ಬಿಡೋಣ. ಬಟ್ ಇದು ಏನದ ವೇಟ್ ಕಡಿಮೆ ಮಾಡ್ಬೇಕನ್ನೋರಿಗೆ ಅಷ್ಟೇ ಇದು ನಾನು ವಿಡಿಯೋ ಹೇಳಿಲ್ಲ. ವೇಟ್ ಕಡಿಮೆ ಮಾಡ್ಬೇಕನ್ನೋರು, ಆಮೇಲೆ ಡೈಲಿ ಯಾರು ಚಹಾ ಕುಡಿತಾರೆ ಇಂಥವು ಏನದಲ್ಲ ಅವ್ರಿಗೆ ಅಷ್ಟಿದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನದು, ಹೌದು ನಾ ಚಹಾ ಕುಡಿದಿಲ್ಲ, ಅದು ಚಹಾ ಕುಡಿಲ್ಲ ಅಂದರೂ ನಂದು ಇಷ್ಟು ಒಬೆಸಿಟಿ, ನನ್ನ ಮೈ ಬಂದುಬಿಟ್ಟಿದೆ, ತೂಕ ಹೆಚ್ಚಾಗಿದೆ, ಅದ್ರ ಬಗ್ಗೆ ಬೇರೆ ಬಗ್ಗೆ ಮಾತಾಡೋಣ ಅಂತ. ಬಟ್ ಇವತ್ತು ನೀವು ಎಲ್ಲರೂ ಏನು ಮಾಡಬೇಕಂದ್ರೆ ನಿಮ್ಮ ವೇಟ್, ನಿಮ್ಮ ತೂಕವನ್ನು ವೇಯಿಂಗ್ ಮಷಿನ್ನಲ್ಲಿ ಚೆಕ್ ಮಾಡಿಕೊಂಡು ಎಷ್ಟಿದೆ ನೋಡಿರಿ. ಇವತ್ತಿನಿಂದ ಚಹಾ ಕುಡಿದು ಬಿಟ್ಬಿಡ್ರಿ. ಚಹಾದಲ್ಲಿ ಶುಗರ್ಲೆಸ್ ಅಂತ ಬೇಡ, ಟೋಟಲಿ ಏನಂದರೆ ಚಹಾದಲ್ಲಿ ಒಟ್ಟು ಶುಗರೇ ಬೇಡ, ಅದನ್ನು ಚಹಾ ಕುಡಿದು ಬಿಟ್ಬಿಡ್ರಿ ಇವತ್ತಿಂದ. ಹೋಗಲಿ, ಇದು ಭಾಳ ಕಠಿಣ ಆದದಪ್ಪ. ಚಹಾ ಕುಡಿದ ನಾನು ಏನು ಬೇಕಾದ್ದು ಬಿಡ್ತೀನಿ, ಚಹಾ ಕುಡಿದ ಆಗಂಗಿಲ್ಲ ನನಗೆ. ಚಹಾ ಬಿಡೋದಂದ್ರೆ ಆಗಂಗೇ ಇಲ್ಲ, ಆ ಥರನೂ ಆಗಿರ್ತೈತಿ. ಇವತ್ತು ನಾನು ಹೇಳ್ತೀನಿ, ಮುಂಜಾನೆ ಒಮ್ಮೆ ಕುಡಿತೀನಿ, ಸಾಯಂಕಾಲ ಒಮ್ಮೆ ಕುಡಿತೀನಿ ಚಹಾ. ಬಟ್ ಏನದ ಅದು ಡಿಫಿಕಲ್ಟ್ ಚಹಾ ಬಿಡೋದು. ಬಟ್ ಆದರೂ ಏನದ ನಾವು ಆ ಚಹಾ ಕುಡೀರಿ, ಬಟ್ ಕುಡಿದ್ರೆ ಏನದ ಮತ್ತು ಅದಕ್ಕಿಂತ 10 ಪಟ್ಟು ಮಾಡಬೇಕಾಗತ್ತೆ. ನಾ ಏನು ಮಾಡ್ತೀನಿ ಅನ್ನೋದು ಸಾಯಂಕಾಲ ಅನ್ನೋದು ಗೊತ್ತಿದೆ ನಿಮಗಂತೂ. ಜಿಮ್ಗೆ ಹೋಗ್ತೀನಿ, ನಾ ಹೆಂಗೆ ವರ್ಕೌಟ್ ಮಾಡ್ತೀನಿ ಅನ್ನೋದು ಗೊತ್ತೈತೆ. ಅದನ್ನು ಮಾಡೋದು ಬೇಡ. ಮೊದಲು ಏನದ ನಿಮ್ಮ ಬಾಡಿ ವೇಟ್ 1 ತಿಂಗಳದಾಗ ಎಷ್ಟು ಕಡಿಮೆ ಆಗ್ತದೆ ನೋಡ್ಕೊಡ್ರಿ. ಅಟ್ಲೀಸ್ಟ್ ಒಂದು 5 kg ಕಡಿಮೆ ಆಗ್ತೈತಿ. ಒಂದು ಶುಗರ್ ಇದೇನು ಬಿಟ್ಟು, ಚಹಾ ಕುಡಿದು ಬಿಟ್ಟು, ಆಮೇಲೆ ಏನದ ಸ್ವೀಟ್ಸ್ ಏನದ ಅದನ್ನು ಬಿಡಬೇಕು. ಸೊ ಇಷ್ಟು ಮಾಡಿರಿ. 1 ತಿಂಗಳಾದಮೇಲೆ ಏನದ ನನಗೇನಿದ್ರೆ ಮೆಸೇಜ್ನಲ್ಲಿ, ನನಗೆ ಇದರಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಇದರಲ್ಲಿ ಏನದ ಕಮೆಂಟ್ ಮಾಡಿರಿ, ಇಲ್ಲ ಡೈರೆಕ್ಟ್ ಕಾಲ್ ಮಾಡಿ ನಿಮ್ಗೇನು ಸಜೆಷನ್ ಬೇಕಿದ್ರೆ. ಸೊ ಎಲ್ಲರೂ ಇದನ್ನೇನದ ಒಂದು ಆರೋಗ್ಯವೇ ಭಾಗ್ಯ ಅಂತಾರಲ್ಲ, ಆ ಥರ ಇದು. ಯಾಕಂದರೆ ಎಲ್ಲರೂ ಚೆನ್ನಾಗಿದ್ದರೆ, ಹೆಲ್ತ್ ಚಲೋ ಇಟ್ಕೊಂಡ್ರೆ ನಿಮ್ಮದು ಇದು ಇರ್ತೈತೆ. ನನಗೆ ಈಗ 2 ದಿನ ಸ್ವಲ್ಪ ನೆಗಡಿ ಬಂದಿತ್ತು. ಎಷ್ಟು ಪ್ರಾಬ್ಲಮ್ ಅಂದರೆ ಹೆಂಗಾಗ್ತದೆ, ಡಿಸ್ಕಂಫರ್ಟ್. ಸೊ ಅದು ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇರ್ತದೆ. ಇಷ್ಟು ದಿನ ಏನು ಮಾಡಿರಿ ಅದನ್ನೇನೈತೆ ಅದಕ್ಕೆ ಲೆಟ್ ಅಸ್ ಸ್ಟಾರ್ಟ್ ವಿತ್ ಒನ್ಸ್ ಬೇಸಿಕ್ ಥಿಂಗ್. ಚಹಾ ಅನ್ನೋದು ಏನದಲ್ಲ ಬಿಟ್ಬಿಡೋಣ.
ಅದು ಅಟ್ಲೀಸ್ಟ್ ನಿಮಗೆ ಹೆಂಗಂದ್ರೆ ಬಾಡಿ ಹೆಂಗಿರ್ತೈತಿ, ನಾವು ಹೆಂಗೆ ಇಡ್ತೀವಿ ಹಂಗೆ ಬಾಡಿ ಇರ್ತೈತಿ. ಚಹಾ ಬಿಡೋದಾಗ್ಲೆಲ್ಲ ಅಟ್ಲೀಸ್ಟ್ ಸುಮ್ಮ ಬಿಸಿನೀರು ತೊಗೊಂಡು ಕುಂದ್ರಿ, ಚಹಾ ಕುಡ್ದಂಗೆ ಕುಡೀರಿ, ನೋಡೋಣ, ಟ್ರೈ ಮಾಡಿರಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿಸ್. 1 ತಿಂಗಳಾದಮೇಲೆ ನೋಡೋಣ ಏನು ರೆಸ್ಪಾನ್ಸ್ ಬರ್ತೈತಿ. ಅದರದ್ದು ಅಟ್ಲೀಸ್ಟ್ ಒಬ್ಬರು 1 kg ಆಗಲಿ 2 kg ಆಗಲಿ ಇದು ಆಗೇ ಆಗ್ತದೆ. ನಾರ್ಮಲ್ ಡೈಟ್ ಎಲ್ಲ ಊಟ ಮಾಡಿರಿ, ಬಟ್ ನಾನು ಕೇಳೋದೇನಂದ್ರೆ ಇದು ಒಂದೇ ಚಹಾ ಒಂದೇ ಬಿಡಬೇಕು. ಓಕೆ, ಬಾಯ್. ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನೆಕ್ಸ್ಟ್ ಯಾವ ವೀಡಿಯೋಸ್ ಬರ್ತವೆ ಅದು ಬಂದು ನಿಮಗೆ ಬೆಲ್ ಐಕಾನ್ ಇರ್ತೈತಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್.